ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಯಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಗುರುವಾರ ಒಂದು 12 ಗಂಟೆ ಮೇಲೆ ಬ್ಲಾಗ್ ನ ಶುರು ಮಾಡಿದ್ದೀನಿ. ಇವತ್ತು ಇಷ್ಟೊತ್ತಿಗೆ ಜೋರಾಗಿ ಮಳೆ ಬರ್ತಾ ಇತ್ತು. ನಮ್ಮ ಏರಿಯಾದಲ್ಲಿ ಈ ತರ ತುಂಬಾನೇ ಮಳೆ ಬರ್ತಾ ಇತ್ತು ಒಂದು ವೀಕ್ ಇಂದನು. ಇವತ್ತು ಕೂಡ ಹಂಗೇನೆ ಬರ್ತಾ ಇತ್ತು, ಹಾಗಾಗಿ ಒಂಚೂರು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ಗುರುವಾರ ಇದ್ದಿದ್ರಿಂದ ಮನೆಯೆಲ್ಲಾನು ನೆನ್ನೆ ಕ್ಲೀನ್ ಮಾಡಿಬಿಟ್ಟು ಎಲ್ಲಾನು ನೀಟಾಗಿ ಡಿಸ್ಟಿಂಗ್ ಎಲ್ಲ ಮಾಡಿ ಬಟ್ಟೆ ಎಲ್ಲಾನು ವಾಶ್ ಮಾಡಿ ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಯಾಕಂದ್ರೆ ಇವತ್ತು ಗುರುವಾರ ನಾನು ವಾರ ಮಾಡ್ತೀನಲ್ವಾ ರಾಘವೇಂದ್ರ ಸ್ವಾಮಿ ಅವರಿಗೆ, ಹಾಗಾಗಿ ಎಲ್ಲಾನು ಬುಧವಾರನೇ ಕೆಲಸಗಳನ್ನ ಮುಗಿಸ್ಕೊಳ್ತೀನಿ. ಆಲ್ಮೋಸ್ಟ್ ದೀಪ ತೊಳೆಯೋದಾಗಿರ್ಬೋದು, ಚಿಕ್ಕ ಪುಟ್ಟ ಮನೆ ಏನಾದ್ರು ಗಲೀಜಾಗಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲ ನಾನು ಬುಧವಾರನೇ ಮುಗಿಸ್ಕೊಂಡ್ಬಿಡ್ತೀನಿ. ಬುಧವಾರ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ತೀನಿ ಅಂದ್ರೆ ಭಾನುವಾರ ಮನೇಲಿ ಫ್ರೀ ಆಗಿರ್ತೀನಲ್ಲ ಅವತ್ತು, ಅದಾದ್ಮೇಲೆ ಯಾವಾಗಾದ್ರೂ ನನಗೆ ಟೈಮ್ ಸಿಗ್ತಿರುತ್ತೆ ನೋಡಿ ಅವಾಗೆಲ್ಲ ನಾನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನ ಇವತ್ತು ಗುರುವಾರ ಇದ್ದಿದ್ರಿಂದ ನಿನ್ನೆನೆ ನಾನು ಈ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡಿ, ಇದು ಗ್ರಾಸ್ ಎಲ್ಲ ಇದೆ ಗೊತ್ತಾ, ಅದನ್ನೆಲ್ಲ ವಾಶ್ ಮಾಡಿ ಒಣಗ್ಲಿಕ್ಕೆ ಹಾಕಿದ್ದೆ. ಒಂದು ಪೂಜೆ ಮಾಡಿ ಸಲ ಒಂದು 15 ದಿನನೇ ಆಗ್ಬಿಟ್ಟಿತ್ತು, ಮಾಡೋ ಆಗಿರ್ಲಿಲ್ಲ, ಹಾಗಾಗಿ ಮಾಡಿರ್ಲಿಲ್ಲ ಅಂತೇಳಿ ಸ್ವಲ್ಪ ತುಂಬಾನೇ ಗಲೀಜಾಗ್ಬಿಟ್ಟಿತ್ತು. ಹಾಗಾಗಿ ಎಲ್ಲಾನು ಗ್ರಾಸ್ ಎಲ್ಲಾನು ತೆಗ್ದು ಕ್ಲೀನ್ ಮಾಡಿ ಬಟ್ಟೆ ಎಲ್ಲಾನು ವಾಶ್ ಮಾಡಿ ಎಲ್ಲಾನು ಹಾಕ್ಬಿಟ್ಟಿದ್ದೆ. ಯಾಕಂದ್ರೆ ನಾಳೆಗೆ ಪೂಜೆಗೆ ಬೇಕಾಗುತ್ತಲ್ಲ, ಒಣಗೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅದನ್ನ ಇವಾಗೆಲ್ಲ ನೀಟಾಗಿ ಸೆಟ್ ಮಾಡ್ಕೊಂಡು ಈ ಬಟ್ಟೆ ಎಲ್ಲ ನಾನು ಹಾಕ್ಬಿಟ್ಟು ನಾನು ಕೆಳಗಡೆ ದೀಪಗಳಿಗೆ ಕೆಳಗಡೆ ಬಟ್ಟೆನ ಹಾಕ್ತೀನಿ. ಮುಂಚೆ ಪ್ಲೇಟ್ಸ್ಗಳನ್ನ ಇಡ್ತಾ ಇದೆ, ಈಗ ಪ್ಲೇಟ್ಸ್ ಇಡ್ತೀನಿ, ಅದ್ರ ಕೆಳಗಡೆ ಬಟ್ಟೆ ಹಾಕಿ ಅದ್ರ ಮೇಲೆ ದೀಪ ಇಟ್ಟು ಅದ್ರ ಕೆಳಗಡೆ ಪ್ಲೇಟ್ಸ್ ಇಡ್ತೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಇನ್ನು ದೇವ್ರ ಫೋಟೋಗೆಲ್ಲ ನಾನು ನಾಮ ಎಲ್ಲ ಇಟ್ಕೊಂಡು ಅದಾದ್ಮೇಲೆ ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಮನಿ ಪ್ಲಾಂಟ್ ಇತ್ತು ನೋಡಿ, ಅದನ್ನ ನಾನು ಹೊರಗಡೆ ಇಟ್ಟಿದ್ದೆ, ಅಂದ್ರೆ ಕಿಟಕಿಯಲ್ಲಿ ಇಟ್ಟಿದ್ದೆ, ಚೆನ್ನಾಗಿ ಬರ್ತಾ ಇತ್ತು ಅಂತೇಳಿ. ನಲ್ಲಿ ಯಾವಾಗ್ಲೂ ಸ್ಕ್ರೀನ್ ಟಚ್ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ದೇವ್ರ ಸ್ಟ್ಯಾಂಡ್ ಹತ್ರನೇ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಗ್ರೀನ್ ಅಂತ ಹೇಳ್ಬಿಟ್ಟು. ಇನ್ನ ಈ ಕಡೆ ನಮ್ಮ ಮನೆಯವ್ರಿಗೂ ಹೂವು ತರ ಕೇಳಿದ್ದೆ. ಇವತ್ತು ನಾನು ಬಿಡಿ ಹೂವು ತಗೊಂಡ್ ಬನ್ನಿ ಅಂತ ಅಂದಿದ್ದೆ, ಅವ್ರು ನೋಡಿದ್ರೆ ಕಟ್ಟಿರೋದೇ ತಗೊಂಡ್ ಬಂದಿದ್ದಾರೆ. ಯಾಕಂದ್ರೆ ನನಗೆ ಸ್ವಲ್ಪ ನೆಗಡಿ ಆಗ್ಬಿಟ್ಟಿತ್ತು, ಹುಷಾರಿರ್ಲಿಲ್ಲ, ಜ್ವರನೂ ಬಂದಿತ್ತು. ಹಾಗಾಗಿ ಇನ್ ಕಟ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕಟ್ಟಿರೋ ಹೂವನ್ನೇ ತಂದಿದ್ರು. ನನ್ಗೆ ಈ ಸಲ ಹಾರ ಮಾಡಿ ಹಾಕ್ಬೇಕಿತ್ತು ರಾಘವೇಂದ್ರ ಸ್ವಾಮಿಗೆ ಅಂತ ಅನ್ನಿಸ್ತಾ ಇತ್ತು. ಯಾವಾಗ್ಲೂ ನಾನು ಹಾರನ ತಂದು ಹಾಕ್ಲಿಕ್ಕೆ ಟ್ರೈ ಮಾಡ್ತಿರ್ತೇನೆ, ಈ ಸಲ ಅದು ಅಲ್ದಾನೆ ಜಾಸ್ತಿ ರೇಟ್ ಹೇಳದ್ರಂತೆ, ಹಾಗಾಗಿ ಕಟ್ಟಿರೋ ಹೂವನ್ನೇ ಜಾಸ್ತಿ ತರ್ತೀನಿ ಅಂತ ಹೇಳಿ ತಂದಿದ್ರು. ನಾನ್ ಬಿಡಿ ಹೂವನ್ನೇ ತಗೊಂಡ್ ಬಂದು ನಾನೇ ಕಟ್ಕೊಳ್ತೀನಿ ಅಂತ ಹೇಳಿದೆ. ಅವರು ನೀನ್ ಎಲ್ಲಿ ಕಟ್ತೀಯ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ತಂದಿರ್ಲಿಲ್ಲ. ಇನ್ನು ಅದ್ರ ಜೊತೆಗೆ ತುಳಸಿ ಮತ್ತೆ ಮಲ್ಲಿಗೆ ಹೂವನ್ನು ಕೂಡ ತಂದಿದ್ರು. ನನ್ಗೇನೋ ಇವತ್ತು ತುಂಬಾನೇ ರಾಘವೇಂದ್ರ ಸ್ವಾಮಿಗೆ ಹಾರ ಹಾಕಿ ಪೂಜೆ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ನಾನು ಲೂಸ ತಂದ್ಬಿಡಿಲ್ಲ ಅಂದ್ರೆ ನಾನೇ ಹಾರ ಮಾಡಿ ಹಾಕ್ತೀನಿ ಅಂತ ಅಂದ್ರು, ಅವ್ರು ಕೇಳಲಿಲ್ಲ. ಇನ್ನ ಸರಿ ಅಂತ ಹೇಳ್ಬಿಟ್ಟು ಇವತ್ತು ಫ್ರೆಶ್ ಆಗಿತ್ತು ಅಂತೇಳಿ ಸಾಮಂತಿಗೆ ಹೂವು ಜೊತೆಗೆ ಮಲ್ಲಿಗೆ ಹೂವನ್ನ ತಂದಿದ್ರೆ. ತುಳಸಿ ಹಾರನು ಅಷ್ಟೇನೆ ತುಂಬಾನೇ ಫ್ರೆಶ್ ಆಗಿತ್ತು. ನಾನು ತುಳಸಿ ಎಲ್ಲಾನು ಜಾಸ್ತಿ ತರಿಸ್ಲಿಕ್ಕೆ ಹೋಗೋದಿಲ್ಲ, ಸ್ವಲ್ಪನೇ ತರ್ಸೋದು, ಅದ್ರ ಬದಲಾಗಿ ಹೂವನ ಸ್ವಲ್ಪ ಜಾಸ್ತಿ ತರಿಸ್ತೀನಿ, ಚೆನ್ನಾಗಿ ಅಲಂಕಾರ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಇನ್ನ ಅವರು ಕೂಡ ಈ ಸಲ ಫ್ರೆಶ್ ಆಗಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಲ್ಲಿಗೆ ಹೂವನ್ನ ತಂದಿದ್ರು. ಇನ್ನ ನಾನು ನನ್ನ ಮಗ ಎಲ್ಲ ಸೇರ್ಕೊಂಡು ದೇವ್ರಿಗೆ ಫೋಟೋಗೆಲ್ಲ ಹೂವು ಎಲ್ಲ ಮುಡಿಸಿ ಆಮೇಲೆ ನಾಮ ಎಲ್ಲ ಇಟ್ಟು ಈ ತರ ಇವತ್ತು ರೆಡಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಮನೇಲಿ ಪೂಜೆ ಮಾಡೋದ್ರಿಂದ ಒಂದು ಒಳ್ಳೆ ವೈಬ್ಸೇ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಈ ತರ ಅಲಂಕಾರ ಮಾಡಿದೆ. ಅದಾದ್ಮೇಲೆ ಬಾಗಿಲಿಗೆ ಸಿಂಪಲ್ ಆಗಿ ನಾನು ಈ ತರ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಬಿಟ್ಟು ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೆ. ಒಬ್ರೊಬ್ರು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಹೊಸ್ಲಿಗೆ ಸುಮ್ನೆ ಅರಿಶಿನ ಕುಂಕುಮ ಇಟ್ಕೊಂಡ್ ಬಂದ್ಬಿಡ್ತಾರೆ. ಇನ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅರಿಶಿನ ಎಲ್ಲಾನು ಈ ತರ ಹೊಸ್ಲಿಗೆ ಹಚ್ಚಿ ಇಡ್ತಾರೆ. ನನ್ಗೆ ಈ ತರ ಹೊಸ್ಲಿಗೆ ಹಚ್ಚಿ ಇಡೋದೇ ತುಂಬಾ ಇಷ್ಟ, ಅಂದ್ರೆ ಬಳ್ದು ಬಿಟ್ಟು ಇಡ್ತೀವಿ ನೋಡಿ, ಅದಾದ್ಮೇಲೆ ಸೈಡಿಗೆಲ್ಲ ಅರಿಶಿನ ಕುಂಕುಮ ಇಡೋದೇ ನನಗಿಷ್ಟ. ಹಾಗಾಗಿ ನಾನು ಈ ತರ ಮಾಡ್ಕೊಳ್ತೀನಿ. ಇನ್ನ ಈ ತರ ಇವತ್ತು ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದ್ದಾಯ್ತು. ಇನ್ನ ಪೂಜೆ ಎಲ್ಲ ಮುಗಿಸ್ಬೇಕು ಅನ್ನೋ ಹತ್ರನೇ ಕರೆಂಟ್ ಹೋಗ್ಬಿಡ್ತು. ಇನ್ನ ಹಾಗೇನೆ ಪೂಜೆ ಎಲ್ಲಾನು ಮುಗಿಸ್ಕೊಂಡಿದ್ ಆಯ್ತು ಇವತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನಿನ್ನೆದೇ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ. ನಿನ್ನೆ ಏನಾಯ್ತಪ್ಪ ಅಂದ್ರೆ ನಿನ್ನೆ ಗುರುವಾರ ಇತ್ತು ಆಯ್ತಾ. ಮನೇಲಿ ಹೇಗಿದ್ರು ಗುರುವಾರ ನಾವು ವಾರ ಮಾಡ್ತೀವಲ್ವಾ, ಹಾಗಾಗಿ ವಾರ ಮಾಡ್ಲಿಕ್ಕೆ ಅಂತೇಳಿ ಎಲ್ಲಾನು ಅಣಿ ಮಾಡ್ಕೊಂಡು ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿದ್ನ. ಅದಾದ್ಮೇಲೆ ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅನ್ಕೊಂಡೆ, ಯಾಕಂದ್ರೆ ವಿಡಿಯೋಸ್ ಶೂಟ್ ಮಾಡ್ಕೊಂಡೆ ತುಂಬಾ ದಿನಗಳೇ ಆಗ್ಬಿಡ್ತು. ಇರೋ ವಿಡಿಯೋನೇ ಅಪ್ಲೋಡ್ ಮಾಡ್ತಾ ಇದ್ದೆ, ಹಾಗಾಗಿ ನಾ ಅಪ್ಲೋಡ್ ಮಾಡಕ್ಕೆ ವಿಡಿಯೋ ಬೇಕಿತ್ತಲ್ವಾ. ಸರಿ ಹಂಗೇನೆ ಪೂಜೆ ಎಲ್ಲ ಮಾಡ್ಬಿಟ್ಟು
ವಿಡಿಯೋನ ಶೂಟ್ ಮಾಡ್ಕೊಂಡು ಆಮೇಲೆ ಅಪ್ಲೋಡ್ ಮಾಡೋಣ ಅನ್ಕೊಂಡೆ. ಯಾಕಂದ್ರೆ ಒಂದೇ ವಿಡಿಯೋ ಇದ್ದಿದ್ದು. ಇವಾಗ ಪ್ರೀವಿಯಸ್ ಏನು ನಾನು ಚಾಲೆಂಜಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಅದು ಒಂದೇ ವಿಡಿಯೋ ಇದ್ದಿದ್ದು. ಅದನ್ನ ಎಡಿಟ್ ಮಾಡಿ ಬಿಟ್ಟಿದ್ದೀನಿ ಇವತ್ತು. ಹಾಗಾಗಿ ನೆನ್ನೆನೆ ಬಿಟ್ಟೆ. ಹಾಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕೂ ವಿಡಿಯೋ ಇರಲಿಲ್ಲ. ಬಟ್ ಅಂದ್ರೆ ವಿಡಿಯೋ ಶೂಟು ಮಾಡ್ಕೊಂಡಿರ್ಲಿಲ್ಲ. ಸ್ವಲ್ಪ ಮೈಗೂ ಹುಷಾರಿರ್ಲಿಲ್ಲ, ಅದೇನು ಆಮೇಲೆ ಚಿಕ್ಕ ಪುಟ್ಟ ಥಿಂಗ್ಸ್ ಎಲ್ಲ ಇತ್ತು. ಅಂದ್ರೆ ಚಿಕ್ಕ ಪುಟ್ಟ ಸಮಸ್ಯೆಗಳೆಲ್ಲ ಇತ್ತು. ಹಾಗಾಗಿ ನಾನು ವಿಡಿಯೋನ ಮಾಡ್ಕೊಂಡೇ ಇರ್ಲಿಲ್ಲ. ಆಫ್ಟರ್ ಒಂದು 3 months ಆದ್ಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು. ಯಾಕಂದ್ರೆ ತುಂಬಾನೇ ಗ್ಯಾಪ್ ಕೊಟ್ಬಿಟ್ಟಿದೆ. ಅದೇ ಹೇಳಿದ್ನಲ್ಲ, ಚಿಕ್ಕ ಪುಟ್ಟ ಸಮಸ್ಯೆಗಳಿತ್ತು ಅಂತೇಳಿ. ಹಾಗಾಗಿ ವಿಡಿಯೋನೇ ಮಾಡ್ಕೊಂಡಿರ್ಲಿಲ್ಲ. ನಾನು ನಿನ್ನೆ ಏನಪ್ಪಾ ಅನ್ಕೊಂಡೆ ಅಂದ್ರೆ, ಸರಿ ವಾರ ಎಲ್ಲ ಮಾಡ್ಬಿಟ್ಟು ಇವತ್ತು ಗುರುವಾರ ಹೇಗಿದ್ರು ಮತ್ತೆ ವಿಡಿಯೋನ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋ ಜರ್ನಿನ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಪೂಜೆ ಎಲ್ಲ ಮಾಡಿದೆಲ್ಲ ಆಯ್ತಾ. ಅದಾದ್ಮೇಲೆ ಏನಾಯ್ತಪ್ಪ ಅಂದ್ರೆ ಕರೆಂಟ್ ಹೋಗ್ಬಿಡ್ತು. ಯಾಕಂದ್ರೆ ನಮ್ಮ ಏರಿಯಾದಲ್ಲಂತೂ ತುಂಬಾನೇ ಮಳೆ ಬರ್ತಾ ಇದೆ. 2-3 ದಿನದಿಂದ ಸಖತ್ತು ಮಳೆ ಆಗ್ತಾ ಇದೆ. ಹಾಗಾಗಿ ಏನಾಯ್ತಂದ್ರೆ ಕರೆಂಟ್ ಹೋಗ್ಬಿಡ್ತು. ನಾನು ಪೂಜೆ ಮಾಡೋ ಟೈಮಲ್ಲೇನೆ ಕರೆಂಟ್ ಹೋಗ್ಬಿಡ್ತು. ವಿಡಿಯೋದಲ್ಲಿ ನೀವು ನೋಡ್ಬೋದು, ಪೂಜೆ ಮಾಡ್ತಾ ಇರುವಾಗ್ಲೇನೆ ಕರೆಂಟ್ ಹೋಗ್ಬಿಡ್ತು. ಇನ್ನ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ ಇವತ್ತು ಒಂದು ಒಳ್ಳೆ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡೋಣ ಅಂತೇಳಿ. ಇದ್ರ ಜೊತೆಗೆ ಒಂದು ಟಿಪ್ಸ್ ಕೂಡ ಕೊಡೋಣ ಈ ಬ್ಲಾಗ್ ಅಲ್ಲಿ ಅಂತ ಅನ್ಕೊಂಡಿದ್ದೆ. ಬಟ್ ನಿನ್ನೆ ಅನ್ಫಾರ್ಚುನೇಟ್ಲಿ ಮಾಡಕ್ ಆಗ್ಲಿಲ್ಲ, ಕರೆಂಟ್ ಇಲ್ದಿರೋ ಕಾರಣ. ಹಾಗಾಗಿ ಇವತ್ತು ಮತ್ತೆ ಒಂದ್ಸಲ ಸಾಯಂಕಾಲ ಪೂಜೆ ಎಲ್ಲ ಮಾಡ್ಬಿಟ್ಟು ಅದ್ರ ನೆಕ್ಸ್ಟ್ ಡೇ ಬ್ಲಾಗ್ ಇದು. ಇವಾಗ ಬ್ಲಾಗ್ ನ ಶುರು ಮಾಡ್ಕೊಂಡಿದ್ದೀನಿ. ನಿನ್ನೆ ಏನ್ ಅನ್ಕೊಂಡಿದ್ದೆ, ಏನ್ ಮಾಡ್ಬೇಕು, ನಿಮ್ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ನೋ ಅದನ್ನ ಇವತ್ತು ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಇವಾಗ ಬ್ಲಾಗ್ ನ ಶುರು ಮಾಡಿದೀನಿ. ಇವತ್ತೇನಪ್ಪಾ ಅಂದ್ರೆ ಚೆನ್ನಾಗಿರುತ್ತೆ ಬ್ಲಾಗ್, ನಿಮ್ಗೆ ಇಷ್ಟ ಆಗ್ಬೋದು. ಜೊತೆಗೆ ಒಂದು ಟಿಪ್ಸ್ ಕೂಡ ಸಿಗುತ್ತೆ. ಟಿಪ್ಸ್ ನಾನು ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ. ಇವಾಗ ಮೊದಲಿಗೆ ನಾನು ಇಲ್ಲಿ ಒಂದು ಮ್ಯಾಂಗೋ ಡೆಸರ್ಟ್ ನ ಮಾಡೋಣ ಅನ್ಕೊಂಡಿದ್ದೀನಿ. ಅದನ್ನು ಸಾಬುದಾನ ಬಳಸ್ಕೊಂಡು ಮಾಡೋಣ ಅಂತ. ಈ ಮಳೆ ಬಂದು ನಿಂತೋಗಿರೋದಕ್ಕೂ ಈ ಬಿಸಿಲಿಗೂ ತುಂಬಾನೇ ಸೆಕೆ ಆಗ್ತಾ ಇದೆ. ಹಾಗಾಗಿ ಒಂದು ಕೂಲ್ ಆಗಿ ತಂಪಾಗಿರೋ ಒಂದು ಡ್ರಿಂಕ್ ನ ಮಾಡೋಣ, ಡೆಸರ್ಟ್ ನ ಮಾಡೋಣ ಅನ್ಕೊಂಡಿದ್ದೀನಿ. ಹಾಗಾಗಿ ನಿಮ್ ಜೊತೆನೂ ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ. ಇವಾಗ ಅದಕ್ಕಂತ ಹೇಳ್ಬಿಟ್ಟು ನಾನು ಮೊದಲಿಗೆ 1 ಕಪ್ ಸಾಬುದಾನನ ಬೆಳಗ್ಗೆನೆ ನೆನೆಸಿಟ್ಬಿಟ್ಟಿದೆ ನೋಡಿ, ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನ ಬೇಯಿಸ್ಕೋಬೇಕು. ಇನ್ನ ಈ ಸಾಬುದಾನ್ ಡೆಸರ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಇಷ್ಟ ಆದ್ರೆ ಮನೇಲಿ ಟ್ರೈ ಮಾಡಿ ನೋಡಿ ಆಯ್ತಾ. ನಾವಂತೂ ತುಂಬಾನೇ ಎಂಜಾಯ್ ಮಾಡ್ಕೊಂಡು ಈ ಡೆಸರ್ಟ್ ನ ತಿಂದ್ವಿ. ಇವಾಗ ಮೊದ್ಲಿಗೆ ಅದನ್ನ ಹೇಗ್ ಮಾಡೋದಂತ ನೋಡ್ಕೊಳ್ಳೋಣ. ಗ್ಯಾಸ್ ಮೇಲೆ ನಾನು ಒಂದು ಟೀ ಪಾತ್ರೆ ಬರುತ್ತೆ ನೋಡಿ, ಆ ಪಾತ್ರೆಯಲ್ಲಿ ನೀರ್ ಹಾಕ್ಬಿಟ್ಟು ಅದು ಬಿಸಿ ಆದ್ಮೇಲೆ ಅದಕ್ಕೆ ನೆನ್ಸಿಟ್ಟಿರೋ ಈ ಸಾಬುದಾನನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಓವರ್ ಕುಕ್ ಆಗ್ಬಿಡುತ್ತೆ. ಹಾಗಾಗಿ 2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇನ್ನ ಇಷ್ಟ ಆದ್ರೆ ಸಾಕು. ಇವಾಗ ನಾನು ಅದನ್ನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಾಬುದಾನ ಬಿಸಿ ಇರುತ್ತಲ್ಲ, ಇದನ್ನ ಕೂಲಿಂಗ್ ಟೆಂಪರೇಚರ್ ಬರೋ ತರ ನಾವು ಇಟ್ಕೋಬೇಕು. ಯಾಕಂದ್ರೆ ಅದು ಬಿಸಿ ಇರುತ್ತಲ್ಲ, ಓವರ್ ಕುಕ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ತಣ್ಣೀರ್ನ ಹಾಕ್ಬಿಟ್ಟು ಸೋದಿಸ್ಕೊಂಡು ಅದನ್ನ ಒಂದು ಅರ್ಧ ಗಂಟೆನಾದ್ರೂ ಫ್ರಿಜ್ ಅಲ್ಲಿ ಎತ್ತಿಡ್ಬೇಕು. ನಿಮ್ ಟೈಮ್ ಇದ್ರೆ 1 hour ಆದ್ರೂ ಫ್ರಿಜ್ ಅಲ್ಲಿ ಎತ್ತಿಡಿ. ನನ್ಗೆ ಇವತ್ತು ಟೈಮ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಫ್ರೀಸರ್ ಅಲ್ಲಿ ಇಟ್ಕೊಳ್ತಿದ್ದೀನಿ. ಫ್ರೀಸರ್ ಅಲ್ಲಿ ಇಟ್ಕೋಬಾರ್ದು, ನನ್ಗೆ ಇವತ್ತು ಟೈಮ್ ಇರ್ಲಿಲ್ವಲ್ಲ, ಬೇಗನೆ ಕುಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೀಸರ್ ಅಲ್ಲಿ ಇಟ್ಕೊಳ್ತಿದ್ದೀನಿ. ನೀವ್ಯಾರಾದ್ರೂ ಮಾಡ್ಕೊಳ್ಳೋದಿದ್ರೆ ಈ ರೆಸಿಪಿನ ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ 1 hour, ಅದು ತಂಪಾಗಿ ಬರ್ಬೇಕು. ಹಾಗಾಗಿ ಇನ್ನ ಈ ರೆಸಿಪಿಗೆ ಹಾಲ್ ಬೇಕಾಗುತ್ತೆ. ಹಾಲ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇನ್ನ ಹಾಲ್ ಆ ಕಡೆ ಕಾಯ್ತಾ ಇದ್ದೀನಿ. ಈ ಕಡೆ ನಾನು ಮ್ಯಾಂಗೋನ ಕಟ್ ಮಾಡಿ ಈ ತರ ಪಲ್ಪ್ ಆಗಿ ತಗೊಳ್ತಾ ಇದ್ದೀನಿ. 2 ಮ್ಯಾಂಗೋನ ನಾನು ಬಳಸ್ಕೊಂಡಿದ್ದೀನಿ. ಇವಾಗ ಈ ಕಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ, ಆಮೇಲೆ ಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ನಾನು 1 ಗ್ಲಾಸ್ ಅಷ್ಟು ಹಾಲ್ನ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 3 ಸ್ಪೂನ್ ಆಗೋಷ್ಟು ಕಲ್ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಂದ್ರೆ ಸಕ್ಕರೆನೂ ಕೂಡ ಹಾಕಿ ಮಾಡ್ಕೊಬಹುದು. ನಾನು ಇವತ್ತು ಕಲ್ ಸಕ್ಕರೆನ ಸೇರಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಒಂದು ಪಾತ್ರೆಗೆ ಹಾಕ್ಬಿಟ್ಟು, ಅವಾಗ್ಲೇ ಹಾಲ್ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಹಾಗೇನೆ ಇಟ್ಕೊಂಡಿದ್ದೆ, ಅದನ್ನ ಇವಾಗ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡಿದ್ದಾದ್ಮೇಲೆ ನಾವು ಫ್ರಿಜ್ಗೆ ಎತ್ತಿಟ್ಟಿದ್ವಿ ನೋಡಿ ಸಬ್ಬಕ್ಕಿ, ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಕಟ್ ಮಾಡಿರೋ ಮಾವಿನ ಹಣ್ಣನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಆದ್ಮೇಲೆ ನಾನು ಇದಕ್ಕೆ ಬಾದಾಮಿನ ಹಾಕೊಳ್ತಾ ಇದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಯಾವ್ದಾದ್ರು ಸೇರಿಸ್ಕೊಬಹುದು. ನಾನು ಇವತ್ತು ಸಿಂಪಲ್ ಆಗಿರ್ಲಿ ಅಂತೇಳಿ ಬಾದಾಮಿನ ಸೇರಿಸಿದ್ದೀನಿ. ಅದಾದ್ಮೇಲೆ ನಾನು ಇಲ್ಲಿ 2 ಗ್ಲಾಸ್ಗೆ ಈ ಡೆಸರ್ಟ್ ನ ಹಾಕ್ಬಿಟ್ಟು ಇದಕ್ಕೆ ಕಟ್ ಮಾಡಿರೋ ಬಾದಾಮಿ ಜೊತೆಗೆ ಮಾವಿನ ಹಣ್ಣು, ಒಂದ್ ಸ್ವಲ್ಪ ಕೇಸರಿನ ಹಾಕೊಂಡಿದ್ದೀನಿ. ಕೇಸರಿ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ, ತಿನ್ಲಿಕ್ಕೂ ಅಷ್ಟೇನೆ ಚೆನ್ನಾಗಿರುತ್ತೆ. ಇನ್ನ ಇಷ್ಟ ಮಾಡ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಇದನ್ನ ಒಂದ್ 2 hour ಹತ್ರನು ಫ್ರಿಜ್ ಅಲ್ಲೇ ಎತ್ತಿಡ್ಬೇಕು. ಹಾಗಾಗಿ ಫ್ರಿಜ್ ಅಲ್ಲಿ ಎತ್ತಿಟ್ಟಿದ್ದೀನಿ.
ಇವಾಗ ನಾನು ಒಂದು ಕುಟಾಣಿಗೆ ಒಂದು 3 ನ್ಯಾಪ್ತಲ್ ಬಾಲ್ನ ಸೇರಿಸಿದೀನಿ. ಇದೇನಕ್ಕೆ ಅಂದ್ರೆ ರೂಮ್ ಫ್ರೆಶ್ನರ್ ಆಗಿ ಏನಾದ್ರೂ ಬಳಸ್ಕೋಬಹುದು ಅಥವಾ ಬಾತ್ರೂಮ್ಗಾದ್ರೂ ಯೂಸ್ ಮಾಡ್ಬೋದು. ಹಾಗಾಗಿ ಮಾಡ್ತಾ ಇದ್ದೀನಿ. ಅದನ್ನ ಕುಟ್ಟಿ ಪುಡಿ ಮಾಡಿ ಎತ್ತಿಟ್ಕೊಂಡು ಇವಾಗ ಒಂದು ಪ್ಲಾಸ್ಟಿಕ್ ಯೂಸ್ ಅಂಡ್ ಥ್ರೋ ಡಬ್ಬ ಬರುತ್ತೆ, ಅದನ್ನ ತಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಇನ್ ಈ ಕಡೆ ಗ್ಯಾಸ್ ನ ಆನ್ ಮಾಡ್ಕೊಂಡು ಅದಕ್ಕೆ ಒಂದು ಫೋಕ್ ಸ್ಪೂನ್ ಬರುತ್ತೆ ನೋಡಿ, ಗೋಬಿ ಎಲ್ಲ ತಿಂತೀವಲ್ಲ ಅದನ್ನ ಬಿಸಿ ಮಾಡ್ಕೊಂಡು ಈ ತರ ಮುಚ್ಚಲಿಕ್ಕೆ ನಾವು ಹೋಲ್ಸ್ ನ ಮಾಡ್ಕೊಬೇಕಾಗುತ್ತೆ. ಈ ತರ ಹೋಲ್ಸ್ ಮಾಡ್ಕೊಂಡು ಇದನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಈಗ ಅದೇ ಬೌಲ್ಗೆ 1.5 ಸ್ಪೂನ್ ಆಗಷ್ಟು ನ್ಯಾಪ್ತಲ್ ಬೌಲ್ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಂಡು, ಇದು ಕಂಫರ್ಟ್ ಬರುತ್ತೆ ಗೊತ್ತಾ. ನೀವು ಮಾಮೂಲಿಯಾಗಿ ಒಂದ್ ಕಪ್ ಆದ್ರೂ ತಗೋಬಹುದು, ಇಲ್ಲಾಂದ್ರೆ ಈ ತರ 2 ಪ್ಯಾಕೆಟ್ ಕೂಡ ತಗೋಬಹುದು. ನಾನು ಇವತ್ತು 2 ಪ್ಯಾಕೆಟ್ ನ ಹಾಕಿ ತೋರಿಸ್ತಾ ಇದ್ದೀನಿ, ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ. ಇನ್ನ ಇದಕ್ಕೆ ಒಂದು 7 ರಿಂದ 8 ಲವಂಗ, 1 ಸ್ಪೂನ್ ಆಗಷ್ಟು ಕಲ್ಲುಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ಮಿಕ್ಸ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡ್ರೆ ಈ ರೂಮ್ ಫ್ರೆಶ್ನರ್ ಅಥವಾ ಬಾತ್ರೂಮ್ ಫ್ರೆಶ್ನರ್ ರೆಡಿನೇ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇಲ್ಲಿ. ಡೆಸರ್ಟ್ ಎಲ್ಲ ಮಾಡಿಟ್ಟಿದಾಯ್ತು, ಅದು ತಣ್ಣಗಾಗ್ಬೇಕು, ಹಾಗಾಗಿ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ಅದಾದ್ಮೇಲೆ ನಾನು ಒಂದು ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ನಲ್ವಾ, ಆ ಟಿಪ್ಸ್ ನ ಇವಾಗ ಶೇರ್ ಮಾಡಿದ್ದೀನಿ. ಇನ್ನ ಇಷ್ಟೇನೆ, ಇದನ್ನ ರೆಡಿ ಮಾಡ್ಬಿಟ್ಟು ಬಾತ್ರೂಮ್ ಅಲ್ಲಿ ಅಥವಾ ಕಿಚನ್ ಅಲ್ಲಿ ನಮ್ಗೆ ಒಳ್ಳೆ ಒಂದು ಫ್ರೆಗ್ರೆನ್ಸ್ ಬೇಕಂದ್ರೆ ಕಿಚನ್ ಅಲ್ಲೂ ಕೂಡ ಇಟ್ಕೋಬಹುದು. ಆಲ್ಮೋಸ್ಟ್ ಬಾತ್ರೂಮ್ ಅಲ್ಲಿ ಅಂದ್ರೆ ಒಂದ್ಸಲ ಬ್ಯಾಡ್ ಸ್ಮೆಲ್ ಬರ್ತಿರತ್ತೆ, ಅದೆಲ್ಲ ಆಗ್ತಿರತ್ತಲ್ಲ, ಹಾಗಾಗಿ ನಾವು ಬಾತ್ರೂಮ್ ಅಲ್ಲಿ ಸ್ಲ್ಯಾಬ್ ಮೇಲೆ ಇಟ್ಕೊಂಡ್ರೆ ಒಂದು ಒಳ್ಳೆ ಪರಿಮಳ ಬರುತ್ತೆ. ಈಗ್ಲೂ ಅಷ್ಟೇ ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಗೊತ್ತಾ. ಇದರಲ್ಲಿ ಉಪ್ಪು ಲವಂಗ ಎಲ್ಲ ಹಾಕೋದ್ರಿಂದ ಇದೇನು ಕೆಡೋದಿಲ್ಲ. ಇಲ್ಲ ಅಂತಂದ್ರೂ ಒಂದು 20-25 ಡೇಸ್ ಇದನ್ನ ಸ್ಟೋರ್ ಮಾಡಿ ಇಟ್ಕೊಬಹುದು. ಎಷ್ಟು ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ ಗೊತ್ತಾ. ನಾವೇನು ಖರ್ಚು ಮಾಡಿ ಅದಕ್ಕೆಲ್ಲ ಓಡೋನಿಲ್ಲ ರೂಮ್ ಫ್ರೆಶ್ನರ್ ಅದನ್ನೆಲ್ಲ ತಂದಿಡೋ ಅವಶ್ಯಕತೆನೇ ಇಲ್ಲ. ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಟಿಪ್ಸ್ ಹೇಗಿತ್ತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಇವಾಗ ಇದನ್ನ ನಾನು ಬಾತ್ರೂಮ್ ಅಲ್ಲಿ ಇಡ್ತೀನಿ. ಈಗ್ಲೇನೆ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಬರ್ತಾ ಇದೆ, ಇದರಲ್ಲಿ ಒಂದು ಒಳ್ಳೆ ಘಮ ಬರ್ತಿದೆ ಗೊತ್ತಾ, ಎಷ್ಟು ಚೆನ್ನಾಗಿದೆ. ಈಗ ಬನ್ನಿ ವಾಶ್ರೂಮ್ ಅಲ್ಲಿ ಇಡೋಣ. ಇಷ್ಟೇನೆ ಒಂದು ಸಿಂಪಲ್ ಟಿಪ್ಸ್. ಇನ್ನಿವಾಗ ಚಿಕನ್ ನ ತಂದ್ಕೊಟ್ಟಿದ್ರು ನಮ್ಮ ಮನೆಯವರು, ಚಿಕನ್ ಅಲ್ಲಿ ಏನಾದ್ರು ರೆಸಿಪಿ ಮಾಡು ಅಂತ ಹೇಳ್ಬಿಟ್ಟು, ಹಾಗಾಗಿ ಆ ರೆಸಿಪಿನ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದೀನಿ. ಇವಾಗ 1 kg ಚಿಕನ್ ನ ತರಿಸ್ಕೊಂಡಿದ್ದೀನಿ. ಅದಕ್ಕೆ ಬಾದಾಮಿ ಮತ್ತೆ ಗೋಡಂಬಿ ಬೇಕಾಗುತ್ತೆ. ಹಾಗಾಗಿ ನಾನು 1 ಅವರ್ ಮುಂಚೆನೆ ನೀರಲ್ಲಿ ನೆನೆಸಿಟ್ಟಿದ್ದೆ. ಬಿಸಿನೀರಾಕಿ ನೆನೆಸಿದ್ರೆ ಬೇಗನೆ ನೆನೆಯುತ್ತೆ. 1 ಅವರ್ ಆದ್ರೂ ಇಟ್ಕೋಬಹುದು, ಇಲ್ಲ 1/2 hour ಆದ್ರೂ ಇಟ್ಕೊಬಹುದು. ಇನ್ನು ಅದನ್ನ ಇವಾಗ ನಾನು ಬಾದಾಮಿ ಮೇಲೆಲ್ಲ ಸಿಪ್ಪೆ ಇರುತ್ತೆ ನೋಡಿ, ಅದನ್ನ ತೆಗೆದ್ಬಿಟ್ಟು ಸಪರೇಟ್ ಆಗಿ ಇಟ್ಕೊಂಡಿದ್ದೀನಿ. ಒಂದು 10 ರಿಂದ 12 ಗೋಡಂಬಿ, ಒಂದು 10 ಬಾದಾಮಿನ ನೆನೆಸಿಟ್ಟಿದ್ದೆ. ಈಗ ಒಂದು ಕುಟಾಣಿಗೆ ನಾನು ಒಂದು 7 ರಿಂದ 8 ಇಲೆಕ್ಲು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ, ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ಈ ತರ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ತರ ಮುರಿದ್ಬಿಟ್ಟು ಸೇರಿಸ್ಕೊಂಡ್ರೆ ಬೇಗನೆ ನುಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನಿಷ್ಟನ್ನೆಲ್ಲ ಸೇರಿಸಿದಾದ್ಮೇಲೆ ಸ್ವಲ್ಪ ನೀಟಾಗಿ ಪೇಸ್ಟ್ ತರ ಮಾಡ್ಕೊಬೇಕು. ಇಷ್ಟ ಆದ್ರೆ ಸಾಕು. ಇದನ್ನ ಇವಾಗ ಎತ್ತಿಟ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ನಾನು ಅವಾಗ್ಲೇನೆ ನೆನ್ಸಿಟ್ಟಿದ್ದೆ ನೋಡಿ ಗೋಡಂಬಿ ಮತ್ತೆ ಬಾದಾಮಿ, ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮೇನ್, ಇದನ್ನ ಹಾಕಿದ್ರೇನೆ ಇದು ರೆಸಿಪಿ ಚೆನ್ನಾಗಿ ಬರೋದು, ಹಾಗಾಗಿ ಸ್ಕಿಪ್ ಮಾಡಬಾರ್ದು. ಇನ್ನ ಇದನ್ನೆಲ್ಲ ಹಾಕ್ಬಿಟ್ಟು ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ನೀರ್ನ ಸೇರಿಸ್ತಾ ಇದ್ದೀನಿ. ನೀರ್ನ ಹಾಕ್ಬಿಟ್ಟು ಮಾಮೂಲಿಯಾಗಿ ನೈಸ್ ಆಗಿ ನಾವು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡ್ರೆ ಆಯ್ತು. ಇನ್ನು ಇದು ರೆಡಿ ಆಗಿದೆ. ಇವಾಗ ಇದು ರೆಡಿ ಆಗಷ್ಟೊತ್ತಿಗೆ ನಾನು ಈ ಕಡೆ ಮುದ್ದೆಗೂ ಇಟ್ಕೊಂಡಿದ್ದೆ. ಒಂದೇ ಟೈಮಲ್ಲಿ ಆಗ್ಬಿಡ್ಲಿ, ಮತ್ತೆ ಕರೆಂಟ್ ಹೋದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇದು ಕೂಡ ರೆಡಿ ಆಗಿತ್ತು. ಇನ್ನು ಇದನ್ನು ಕೂಡ ಇವಾಗ ನಾನು ಮುದ್ದೆನ ಹೇಗ್ ಮಾಡೋದಂತ ಒಂಚೂರು ಕ್ಲಿಪ್ಪಿಂಗ್ ನ ತೋರಿಸ್ತಾ ಇದ್ದೀನಿ. ನನ್ಗೂ ಪರ್ಫೆಕ್ಟ್ ಆಗಿ ಬರಲ್ಲ, ಬಟ್ ಮಾಡ್ತೀನಿ, ಹಾಗಾಗಿ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಇವತ್ತು 3 ಮುದ್ದೆನ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನಮ್ಮ ಮನೇಲಿ 3 ಮುದ್ದೆ ಮಾಡೋದು, ಎಲ್ರಿಗೂ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಅದು ಕೂಡ ರೆಡಿ ಆಯ್ತು. ಈ ಕಡೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ ನಾನು ಸಾಸಿವೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಎಣ್ಣೆ ಸೇರಿಸೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ಹಾಗಾಗಿ ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಇಂಚಷ್ಟು ಚಕ್ಕೆ, ಒಂದು 3 ರಿಂದ 4 ಲವಂಗನ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದೇ ಒಂದು ಏಲಕ್ಕಿ ನೀವು ಫ್ಲೇವರ್ ಇಷ್ಟಪಡೋರು ಇನ್ನೊಂದು ಸೇರಿಸ್ಕೋಬಹುದು. ಇನ್ನು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 3 ರಿಂದ 4 ಈರುಳ್ಳಿನ ನಾನು ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೆಸಿಪಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಬೇಕು, ಜಾಸ್ತಿ ಹಾಕಿದಷ್ಟು ಈ ರೆಸಿಪಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈರುಳ್ಳಿನೆಲ್ಲ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು, ನಾವು ಅವಾಗ್ಲೇನೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಜಜ್ಜಿ ಎತ್ತಿಟ್ಕೊಂಡಿದ್ವಿ ನೋಡಿ, ಅದನ್ನ ಸೇರಿಸ್ಕೊಂಡು ಒಂಚೂರು ಹುರ್ಕೊಂಡು ಇನ್ನಿವಾಗ ನಾನು ಚಿಕನ್ ನ ಸೇರಿಸ್ಕೊಳ್ತಾ ಇದ್ದೀನಿ.
ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಇನ್ನು ಇದಕ್ಕೆ ಅರಿಶಿನ ಮತ್ತೆ ಉಪ್ಪನ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ನಾನು ಹಾಗೇನೆ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಇದರಲ್ಲಿರೋ ನೀರೆಲ್ಲಾನು ಡ್ರೈ ಆಗಬೇಕು. ಅಲ್ಲಿವರೆಗೂ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಬೇಗನೆ ಡ್ರೈ ಆಗುತ್ತೆ. ನೋಡಿ ಆಲ್ಮೋಸ್ಟ್ ಇನ್ನೇನು ಡ್ರೈ ಆಗ್ತಾ ಬಂತು. ಇವಾಗ ನಾನು ಇದಕ್ಕೆ 1 ಕಪ್ ಆಗೋಷ್ಟು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊನ ಹಾಕಿದ್ಮೇಲೆ ಒಂಚೂರು ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅಂದ್ರೆ ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಬೇಕು. ಇನ್ನ ಇಷ್ಟ ಆದ್ರೆ ಸಾಕು. ಇನ್ನು ಇದಕ್ಕೆ ಇವಾಗ 1.5 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, 1.5 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ತಗೊಂಡ್ರೆ 2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ತಗೊಬೇಕು. ಇನ್ನು ಅದಕ್ಕೇನೆ ಉಪ್ಪು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದೇ 1 ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇನ್ನು ಇದಕ್ಕೇನೆ ನಾನು ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಇದ್ರ ಜೊತೆಗೆ 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಇದೆರಡನ್ನು ಸೇರಿಸ್ಕೊಂಡು ಇದ್ರ ಜೊತೆಗೇನೆ ನಾವು ಅವಾಗ್ಲೇನೆ ರುಬ್ಬಿ ಎತ್ತಿಟ್ಕೊಂಡಿದ್ವಿ ನೋಡಿ ಗೋಡಂಬಿ ಬಾದಾಮಿ ಪೇಸ್ಟು, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನೆಲ್ಲ ಸೇರಿಸ್ಕೊಂಡು ಇದ್ರ ಜೊತೆಗೇನೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಾವು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದು ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ, ಒಂದು ಸ್ವಲ್ಪ ಕಸ್ತೂರಿ ಮೇಥಿ, 1 ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ. ಇನ್ನ ಇದನ್ನೆಲ್ಲ ಸೇರಿಸಿದಾದ್ಮೇಲೆ ಒಂದೇ 1 ಗ್ಲಾಸ್ ಅಷ್ಟು ನೀರ್ನ ಸೇರಿಸ್ಕೊಂಡು ಒಂದೇ 1 ನಿಮಿಷ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಆಯ್ತು. ಹೈದರಾಬಾದ್ ಸ್ಟೈಲ್ ಅಲ್ಲಿ ಚಿಕನ್ ಗ್ರೇವಿ ರೆಡಿನೇ ಆಗೋಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ ಮುದ್ದೆ ಅಂತೂ ಬೆಸ್ಟ್ ಕಾಂಬಿನೇಷನ್. ಗ್ರೇವಿ ಜೊತೆಗೆ ಯಾವಾಗ್ಲೂ ಅಷ್ಟೇ ಮುದ್ದೆ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ಇವತ್ತಿನ ಡಿನ್ನರ್ ಹೀಗಿತ್ತು. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.